ನಮಸ್ಕಾರ ಸ್ನೇಹಿತರೆ. ನಮ್ಮ ಕಾಡ್ಲೂರು ಕೊಪ್ಪಲ್ ಹಾಗೂ ಕಾಡ್ಲೂರು ಕರಡಿಬೆಟ್ಟ ಮುತ್ತಿಗೆ ಈ ಭಾಗದ ಜನರಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ದೀನಿ ನಾನು. ಏನಂತಂದ್ರೆ ನಮ್ಮ ಈ ಮಾರ್ಗ ಏನು ಕಾಡ್ಲೂರು ಕೂಡ್ಗೆ, ಕಾಡ್ಲೂರು ಕೊಪ್ಪಲ್, ಮುತ್ತಿಗೆ, ಕರಡಿಬೆಟ್ಟ ಹಾಗೂ ರಾಯರಕೊಪ್ಪಲ್ ಮಗ್ಗೆ ಈ ಮಾರ್ಗದಿಂದ ಹಾಸನಕ್ಕೆ ಈ ಒಂದೆರಡು ದಿನಗಳ ಹಿಂದೆ ಬಸ್ ಚಾಲನೆ ಆಗಿದೆ. ಸೊ ಈ ಒಂದು ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು. ವಿಶೇಷವಾಗಿ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಮತ್ತೆ ಕಾಲೇಜಿಗೆ ಹೋಗುವಂತ ಮಕ್ಕಳಿಗೆ ಇದು ಒಳ್ಳೆ ಒಂದು ಸಮಯಕ್ಕೆ ಬಿಟ್ಟಿದ್ದಾರೆ. ತುಂಬಾ ಸಂತೋಷದ ವಿಷಯ. ಅದು ಬೆಳಿಗ್ಗೆ ನೀವು ಹೊಸಕೋಟೆ ಭಾಗಕ್ಕೆ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ತೀರಿ ಅಂತಂದ್ರೆ ಬೆಳಿಗ್ಗೆ 8:15ರಿಂದ 8:45 ಕಾಡ್ಲೂರು ಕೊಪ್ಪಲು ಮುತ್ತಿಗೆ ಕಾಡ್ಲೂರು ಕೊಪ್ಪಲ್ಗೆ ಬಸ್ ಆಗಮಿಸುತ್ತದೆ. ಮಧ್ಯ ಕಡೆಯಿಂದ ಬಂದು ನೀವು ಹೊಸಕೋಟೆಗೆ ಹೋಗ್ಬೋದು. ಮತ್ತೆ ಅದೇ ಬಸ್ ತಿರ್ಗಾ ಮತ್ತೆ ಅಲ್ಲಿಂದ ಒಂದು 10 ನಿಮಿಷ ರಿಟರ್ನ್ ಮಾಡ್ಕೊಂಡು ಹಾಸನ ಭಾಗಕ್ಕೆ ಹೋಗುತ್ತೆ. ಇದೇ ಮಾರ್ಗವಾಗಿ ಕಾಡ್ಲೂರು ಕೊಪ್ಪಲ್, ಕಾಡ್ಲೂರು ಕೂಡಿಗೆ, ಕಾಡ್ಲೂರು ಕೊಪ್ಪಲ್ ಆಗಿ ಮುತ್ತಿಗೆ, ಕರಡಿಬೆಟ್ಟ ಹಾಗೂ ಮಗ್ಗೆ ಮಾರ್ಗವಾಗಿ ಹಾಸನಕ್ಕೆ ಹೋಗುತ್ತೆ. ಸೊ ಇದನ್ನು ಬೆಳಿಗ್ಗೆ ಇರುವಂತ ಒಂದು ಸಮಯ. ಅದೇ ರೀತಿ ಸಂಜೆ ಒಂದು 4:15 4:45 ಇದೇ ಮಗ್ಗೆ ಮಾರ್ಗದಿಂದ ರಿಟರ್ನ್ ಹಾಸನದಿಂದ ಮಗ್ಗೆ ಮಾರ್ಗವಾಗಿ ಕಾಡ್ಲೂರು ಕೊಪ್ಪಲ್ ಬಂದು ಕೆಂಚಮನಸ್ಕಕ್ಕೆ ಹೋಗಿ ಮತ್ತೆ ತಿರುಗಿಸಿ ಮತ್ತೆ ಅಲ್ಲಿಂದ 5:30 ಹೊತ್ತಿಗೆ ರಿಟರ್ನ್ ಹಾಸನಕ್ಕೆ ಹೋಗ್ತದೆ. ಈ ಒಂದು ಸಮಯವನ್ನು ತಾವು ಈಗಲೇ ಎಲ್ಲರೂ ಅದನ್ನ ಪರಸ್ಪರ ತಿಳ್ಕೊಂಡು ನಮ್ಮ ಸುತ್ತಮುತ್ತಲಿನ ಜನಗಳಿಗೆಲ್ಲ ಹಂಚ್ಕೋಬೇಕು ಅಂತ ಹೇಳ್ತಾ ಅದನ್ನ ಸದುಪಯೋಗ ಮಾಡ್ಕೋಬೇಕು. ಮತ್ತೆ ಈ ಸಂದರ್ಭದಲ್ಲಿ ನಾನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಈ 3 ದಿನಗಳಿಂದ ಈ ಖಾಲಿ ಬಸ್ ಈ ತರ ಓಡಾಡ್ತಾ ಇದೆ. ಸೊ ಈ ಓಡಾಡುವಂತ ಒಂದು ಬಸ್ ಬಿಟ್ಟಿರೋದು ಆಗ್ಲಿ, ಮಾಡಿರುವಂತ ಡಿಪೋ ಮ್ಯಾನೇಜರ್ ಆಗ್ಲಿ ಅಥವಾ ಆ ಇಲಾಖೆಯವರಾಗ್ಲಿ ಈ ಒಂದು ತುಂಬಾ ಬೇಜವಾಬ್ದಾರಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಒಂದು ಪ್ರಚಾರ ಕೊಡದೇನೆ, ಜನಗಳ ಗೊತ್ತಿಲ್ಲದೇನೆ 3 ದಿವಸದಿಂದ ಖಾಲಿ ಓಡ್ತಾ ಇದೆ. ಒಂದೇ ಒಂದು ಪ್ಯಾಸೆಂಜರ್ ಇಲ್ಲದೇನೆ ಓಡ್ತಾ ಇದೆ. ಇನ್ನೊಂದು 3-4 ದಿವಸ ಹಾಗೆ ಓಡಿಸ್ಬಿಟ್ಟು ಪ್ಯಾಸೆಂಜರ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡುವಂತ ಅದನ್ನ ಒಂದು ಪ್ರಚಾರ ಪಡಿಸಿ ಅಂತ ಹೇಳುವಂತ ಮೂಲಕ ನಾಳೆ ನಾವು ಅಧಿಕೃತವಾಗಿ ನಾವೇ ನಾಗರಿಕರು ಸೇರ್ಕೊಂಡು, ಊರಿನ ಕಾಡ್ಲೂರು ಮುತ್ತಿಗೆ ಜನರು ಸೇರ್ಕೊಂಡು ಅಧಿಕೃತವಾಗಿ ಚಾಲನೆಯನ್ನು ಮಾಡ್ತೇವೆ ಅಂತ ಹೇಳುವ ಮೂಲಕ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಈ ನಮ್ಮ KSRTC ನಮ್ಮ ಈ ಹಾಸನ ಈ ಭಾಗದ ಡಿಪೋ ಉಸ್ತುವಾರಿಗಳಾಗಲಿ, ಮ್ಯಾನೇಜರ್ಗಳಾಗಲಿ ಅಥವಾ ಯಾರು ಈ ಬಸ್ ಬಿಡಲಿಕ್ಕೆ ಒತ್ತಾಯಿಸಿದಂಥವರಾಗಲಿ, ಅಧಿಕಾರಿಗಳಾಗಲಿ, ಅವರುಗಳು ಈ ಒಂದು 3-4 ದಿವಸದಿಂದ ಬಸ್ ಚಾಲನೆಯಲ್ಲಿದ್ದು ಕೂಡ ಯಾವುದೇ ರೀತಿಯ ಒಂದು ಮಾಹಿತಿ ನೀಡಿದ್ದೇನೆ, ಪ್ರಚಾರ ಪಡಿಸಿದ್ದೇನೆ ಇರುವಂಥದ್ದು ಒಂದು ಅಧಿಕೃತವಾಗಿ ನಾವು ನಾಳೆನೆ ನಮ್ಮ ಒಂದು ಗ್ರಾಮಸ್ಥರು ಸೇರಿ ನಾವು ಅದನ್ನು ಚಾಲನೆ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸಾರ್ವಜನಿಕರಲ್ಲಿ ಮನವಿ ಏನೆಂದರೆ, ನಮ್ಮೂರಿನಲ್ಲಿ ಬಸ್ ಪರಿಣಾಮವಾಗಿ ತುಂಬಾ ತೊಂದರೆ, ಶಾಲೆಗೆ ಹೋಗಲು ಬಸ್ಸಿಗಾಗಿ ಪರದಾಡುವಂತ ಪರಿಸ್ಥಿತಿ, ಆದವರು ಅವರಿಗೆ ಓಡಾಡಲು ಭಾರಿ ತೊಂದರೆಯಾಗಿತ್ತು. ಆದ ಕಾರಣ ನಾವು ಎಲ್ಲ ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜೂರವರಲ್ಲಿ ನಾವು ಕೋರಿಕೆ ಸಲ್ಲಿಸಲಾಗಿ ಅವರು ಸ್ಪಂದಿಸಿರುತ್ತಾರೆ ಹಾಗೂ ನಾವು ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಾನು ಜನಗಳಿಗಾಗಿ ತುಂಬಾ ಕಷ್ಟಪಟ್ಟು ಹೋರಾಟ ಮಾಡಿ ಅವರ ಶಾಲೆಗೆ ಹೋಗುವ ಮಕ್ಕಳಿಗಾಗಿ ಮತ್ತು ಊರಿನ ಜನಗಳಿಗಾಗಿ ಸಿಮೆಂಟ್ ಮಂಜೂರವರಲ್ಲಿ ಮನವಿ ಸಲ್ಲಿಸಲಾಗಿ ನಮಗೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತಾರೆ. ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೊಂದು ಒಳ್ಳೆ ಅಭಿಪ್ರಾಯವೇ. ಸಾಧಾರಣ ಇಲ್ಲಿ ಇದು ಓಡಾಡ್ತಾ ಇರ್ಲಿಲ್ಲ. ಇದೊಂದು ಒಳ್ಳೆ ವೆಹಿಕಲ್ ಇಟ್ಟಿರೋದು, ನೀವು ಒಂದು ಟ್ರಾನ್ಸ್ಫಾರ್ಮರ್ ಬಿಟ್ಟಿರೋದು, ಒಂದು ಬಸ್ ಸರ್ವಿಸ್ ಬಿಟ್ಟಿರೋದು ಬಹಳ ಒಳ್ಳೆ ಒಂದು ಉತ್ತಮ ಒಂದು ಇದೆ ಇದು. ಆದ್ರೆ ನಿಮ್ಮ ಒಂದು ಈ ಬಿಟ್ಟಿರೋ ಒಂದು ಟೈಮಿಂಗ್ಸ್ ಅದೊಂದು ಸ್ವಲ್ಪ ಇದು ಮಾಡ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ. ಬೆಳಿಗ್ಗೆ ಒಂದು 7:45ರಿಂದ ಮಧ್ಯ ಬಿಟ್ರೆ ಅಂತ ಹೇಳಿದ್ರೆ 8:30 ಊರಿಗೆ ತಲುಪೋದಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬಸ್ ಹೊರಗಡೆ ಹೋಗುವಂತ ಎಂಪ್ಲಾಯೀಸಿಗೂ ಬಹಳ ಒಳ್ಳೆ ಒಂದು ಪ್ರಯೋಜನ. ಸಾಯಂಕಾಲವೂ ಅಷ್ಟೇ ಅದೇ ತರ ಒಂಥರ 4 ಗಂಟೆಗೆ ಬಿಟ್ರೆ ಅಂತ ಹೇಳಿದ್ರೆ ಅದು ಬಹಳ ಒಂದು ಉತ್ತಮ ಅವಕಾಶ. ಮತ್ತೆ ಪ್ಲಸ್ ಜನರಿಗೂ ಭಾನುವಾರ ಅಲ್ಲ ಸೋಮವಾರ ಸಂತೆಗೆ ಹೋಗ್ಲಿಕ್ಕೂ, ಹೊರಗಡೆ ಹೋಗ್ಲಿಕ್ಕೂ, ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೂ ಪ್ರತಿಯೊಂದು ಒಳ್ಳೆ ಅವಕಾಶ ಆಗ್ತದೆ ಇದು. ಬೇರೆ ಆಟೋಗಿಟ ಒಂದು ಕಾಯುವಂತ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಬಸ್ ಕಾಯ್ಕೊಂಡು ಹೋಗ್ಬೋದು. ಆ ಒಂದು ಅವಕಾಶ ನೀವು ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಗೊಂದು ಧನ್ಯವಾದಗಳು. ಕಾಡ್ಲೂರು ಕೊಪ್ಪಲ್ಗೆ ಮೊದಲು ಭಾರಿ ವರ್ಷಗಳ ಹಿಂದೆ ಬಸ್ ಬರ್ತಾ ಇತ್ತು.
ಆದ್ರೆ ಕಾರಣಾಂತರಗಳಿಂದ ಅದು ನಿಂತಾಯ್ತು. ಈಗ ಬರ್ತಾ ಇದೆ, ಅಂದ್ರೆ ಬರ್ತಾ ಇರುವಂತ ಸಮಯದ ಒಳ್ಳೆ ಟೈಮ್ ಸರಿ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು 8:30 ಗಂಟೆ ಹೊತ್ತಿಗೆ ಬಂದ್ರೆ ಈ ಕಡೆಯಿಂದ ಹೊಸಕೋಟೆ ಹೋಗೋರು, ಬಾಲ್ಪೇಟೆ, ಸಕಲೇಶ್ಪುರ ಎಲ್ಲ ಸ್ಕೂಲಿಗೆ ಹೋಗೋರಿಗೆಲ್ಲ ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ. ಒಂದು ಹಾಸ್ಪಿಟ್ಲಿಗೆ ಆಗ್ಲಿ, ಒಂದು ಕೋರ್ಟಿಗೆ ಆಗ್ಲಿ ಹೋಗೋದ್ರೆ ಒಂದು 8:30 ಗಂಟೆಗೆ ಕಾಡ್ಲೂರಿಗೆ ತಲುಪುವಂತ ಟೈಮ್ ಇದ್ರೆ ಕರೆಕ್ಟ್ ಆಗುತ್ತೆ. ಹೊಸಕೋಟೆಗೆ ಹೋಗ್ಬಿಟ್ಟು ಹೊಸಕೋಟೆಯಿಂದ ಕ್ಯಾಚ್ ಮಾಡಿ ಹೋಗ್ಬೋದು. ಅದೇ ರೀತಿ ಸಂಜೆ ಒಂದು 4:15, 5 ಹೊತ್ತಿಗೆ ಬರೋದಾದ್ರೆ ಈ ಕಡೆಯಿಂದ ಹಾಸನದಿಂದ ಬರೋವರಿಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬರಕ್ಕೆ ಆಗುತ್ತೆ. ಟೈಮಲ್ಲಿ ಈ ಹಳ್ಳಿಗಳಲ್ಲಿ ಯಾವ ಎಲ್ಲ ಕೆಲಸಕ್ಕೆ ಹೋಗೋವರಿಗೆ 10 ಗಂಟೆಗೆ 11 ಗಂಟೆಗೆಲ್ಲ ಬಸ್ ಬಂದ್ರೆ ಯಾವುದೇ ಕೆಲಸ ನಡೆಯಲ್ಲ. ಅದರಿಂದ ದಯವಿಟ್ಟು ಆ ಸಮಯವನ್ನು ಒಂದು ಸರಿ ಮಾಡಿಕೊಂಡು ನಮ್ಗೆ ಇಲ್ಲಿಗೆ ಬಸ್ ಕೊಟ್ರೆ ಆ ಬಸ್ಸಿಗೂ ಒಳ್ಳೆ ಕಲೆಕ್ಷನ್ ಆಗುತ್ತೆ, ನಮಗೂ ಉತ್ತಮವಾದ ಒಂದು ಇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ 9:30 ಇಲ್ಲಿ ಬರ್ತಾ ಇದೆ. ಆ ಟೈಮಲ್ಲಿ ಬಂದ್ರೆ ಯಾರು ಜನ ಇರಲ್ಲ, ಎಲ್ಲಾ ಕೆಲ್ಸಕ್ಕೆ ಹೋಗಿರ್ತಾರೆ. ಆ ಟೈಮಲ್ಲಿ ಬಂದು ಬಸ್ ಖಾಲಿ ಆಯ್ತು, ಕಲೆಕ್ಷನ್ ಆಗಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಒಂದು ಸಮಯ ಬೇಕಲ್ಲ ಬಸ್ ಬರೋಬೇಕಾರೆ. ಅದು ಅಲ್ಲದೆ ಜನಗಳಿಗೆ ಇನ್ನೂ ಕರೆಕ್ಟಾಗಿ ಆ ಸಮಯ ಗೊತ್ತಿಲ್ಲ. ಅದರಿಂದ 8:30ಗೆ ಕಾಡ್ಲೂರು ಕೊಪ್ಪಳಿಗೆ ತರ ಬರುವಂತದ್ದು ರೀತಿಯಲ್ಲಿ ಬಸ್ಸನ್ನು ಇದು ಮಾಡಿದ್ರೆ ತುಂಬಾ ಒಳ್ಳೇದು. ತುಂಬಾ ಸಂತೋಷ ಇದೆ. ಯಾಕಂದ್ರೆ ಈ ಎಷ್ಟೋ ಹಳ್ಳಿಗಳಲ್ಲಿ ಚಿಕ್ಕ ಹಾಸನ ಸೈಡ್ ಅಲ್ಲಿ ನಾನು ನೋಡಿದ್ದೀನಿ, 4-5 ಮನೆ ಇರೋರು. ನಮ್ಮ ಕಾಡ್ಲೂರು, ಮುತ್ತಿಗೆ, ಚಾಕ್ರಹಳ್ಳಿ ಈ ಕಡೆ ಎಲ್ಲ ತುಂಬಾ ಮನೆಗಳಿಂದ ಬಸ್ ಇರೋದ್ರಿಂದ ತುಂಬಾ ಒಳ್ಳೆಯದು. ಅದು ಒಳ್ಳೆ ಒಂದು ಸಮಯವನ್ನು ಇದು ಮಾಡಿಕೊಂಡು ಬಸ್ಸನ್ನು ಬಿಡಬೇಕು.